ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಯಲಹಂಕಗೆ. ಆಯ್ವಾ ಡ್ರೈವ್ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶುಸ್ ಕ್ರಿಯೇಟಿವ್ ಕಾರ್ನರ್. ನಾವಿವತ್ತು ಮಾಲಾ ಫೇಶಿಯಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ, ಮಕ್ಕಳಿಗೆ ವೀಕೆಂಡ್ಸ್ ಅಲ್ವಾ, ಎಲ್ಲರೂ ಕರ್ಕೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಯಲಹಂಕದಲ್ಲಿರುವ ಮಾಲಾ ಫೇಶಿಯಲ್ ಹೋಗೋಣ ಅಂತ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನಾವು ನೋಡಿಲ್ಲ, ಇಷ್ಟು ದಿನ ಆಗಿದ್ದಕ್ಕೆ ಫಸ್ಟ್ ಟೈಮ್ ಸರಿ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಇವಂಕಾಗೆ ಹೇಳಿದ್ದೆ ಸ್ಟಾರ್ಟ್ ಆದಾಗ ಕರ್ಕೊಂಡು ಹೋಗ್ತೀನಿ ಅಂತ, ಹೋಗಿದ್ದಿಲ್ಲ, ಯಾವಾಗಲೂ ಹೇಳ್ತಾ ಇದ್ಲು ಮಾಲಾ ಫೇಶಿಯಲ್ ಹೋಗೋಣ ಅಂತೇಳಿ. ಸರಿ ಇವತ್ತು ವೀಕೆಂಡ್ಸ್ ಆಗಿದ್ದರಿಂದ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟಿದ್ದೀವಿ. ಈಗ ಆಲ್ಮೋಸ್ಟ್ ನಾವು ರೀಚ್ ಆದವು ಮಾಲಾ ಫೇಶಿಯಲ್ಗೆ. ಈಗ ಪಾರ್ಕಿಂಗ್ ಹೋಗಿ ಕಾರ್ನ ಪಾರ್ಕ್ ಮಾಡಿ ಮಾಲ್ನ ಎಂಟ್ರಿ ಒಳಗಡೆ ಹೋಗೋಣ, ನೋಡೋಣ ಯಾವ ಥರ ಇದೆ ಏನು ಅಂತ. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಸರಿ ಎಲ್ಲ ಹೋಗಿ ಹೇಗಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಎಂಟ್ರೆನ್ಸ್ ಬಂದು ನಿಮಗೆ ಫೌಂಟೇನ್ ಎಲ್ಲ ಇದೆ, ವಾಟರ್ ಫೌಂಟೇನ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಎಲ್ಲ ಮಾಡ್ಬೋದು. ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿದೆ. ನಿಮಗೆ ಇಲ್ಲಿ ಕೂಡಲಿಕ್ಕೆಲ್ಲ ಬರ್ಡ್ಸ್ ಎಲ್ಲ ಬರ್ತಾ ಇರುತ್ತೆ, ಪಿಜನ್ಸ್ ಎಲ್ಲ ಇದೆ. ಅದು ನಿಮಗೊಂಥರ ಕಾಮಾಗಿದೆ ಪ್ಲೇಸ್. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾವು ಎಂಟ್ರೆನ್ಸ್ ಹತ್ರ ಬಂದಿದ್ದೆ ಫಸ್ಟು. ಎಂಟ್ರೆನ್ಸ್ ಹತ್ರ ನೋಡ್ಕೊಂಡು ಹೋಗೋಣ ಅಂತ. ತುಂಬ ಚೆನ್ನಾಗಿದೆ, ಕಾಮಾಗಿತ್ತು ಪ್ಲೇಸು. ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಹೊರಗಡೆನೆ. ಇಲ್ಲಿ ಎಂಟ್ರೆನ್ಸ್ ಹತ್ರ ಕೂತ್ಕೊಂಡು ಆಮೇಲೆ ಮಾಲ್ ಒಳಗೆ ಹೋಗೋಣ ಅಂತೇಳಿ ಹೊರಗಡೆ ಕೂತ್ಕೊಂಡು ಎಂಜಾಯ್ ಮಾಡಿ ಈಗ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಾಯಿದ್ವಿ. ನೋಡೋಣ ಹೇಗಿದೆ ಅಂತ. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ ಒಳಗಡೆ ಪ್ಲೇಸ್ ಎಲ್ಲ. ನಾವು ಸ್ವಲ್ಪ ಹೋಗಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡೆ, ಜಸ್ಟ್ ಒಂದು ವೀಡಿಯೋಗೆ ಅಂತೇಳಿ. ಹಸ್ಬೆಂಡ್ ಫೋಟೋ ತೆಗ್ತೀನಿ ಬಂದು ನಿನ್ಕೊ ಅಂದರು. ಅಲ್ಲಿ ರೆಡ್ ಕಲರ್ದೊಂದು ಇದು ಹಾಕಿದ್ರು, ಅದು ಮುಂದೆ ನಿನ್ಕೊ ರೆಡ್ ಡ್ರೆಸ್ ಹಾಕಿದ್ಯಾ ಅಂತೇಳಿ ಅಲ್ಲಿ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ವೀಡಿಯೋ ಮಾಡಿಕೊಂಡು ಮಾಲೆಲ್ಲ ಒಂದು ರೌಂಡ್ ಹಾಕೋ ಅಂತೇಳಿ ಈಗ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಅಂತ. ಪ್ಲೇಸಸ್ ತುಂಬ ಚೆನ್ನಾಗಿದೆ, ಗ್ರೀನರಿಯಲ್ಲಿ ಮಾಡಿದ್ದಾರೆ. ಅದೇ ಪ್ಲಾಸ್ಟಿಕ್ ಆದರೆ ಒಂಥರ ಗ್ರೀನರಿ ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ಖುಷಿ ಆಗುತ್ತೆ. ಅಲ್ಲಿ ಕೂರಕ್ಕೆ ಪ್ಲೇಸ್ ಕೂಡ ಮಾಡಿದ್ದಾರೆ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋಬೋದು ಕೂತ್ಕೊಂಡು. ಚೆನ್ನಾಗಿದೆ. ನಮ್ಮ ಪಾಪು ತುಂಬ ಖುಷಿಯಾಗಿದ್ದಾಳೆ. ತುಂಬ ದಿನ ಆದಮೇಲೆ ಮಾಲಿಗೆ ಕರ್ಕೊಂಡು ಬಂದಿರೋದು. ಪ್ಲೇ ಏರಿಯಾ ಕೂಡ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದು, ಹಾಗಾಗಿ ತುಂಬ ಖುಷಿಯಾಗಿದ್ದಾರೆ. ನೋಡ್ಬೋದು ಅಂತ ಚೆನ್ನಾಗಿದೆ, ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ನೈಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಮಾಲ್ ಆಫ್ ಏಷ್ಯಾ. ತುಂಬ ದಿನದಿಂದ ಬರಬೇಕು ಅಂತ ಆಸೆ ಪಟ್ಟಿದ್ದು, ಇವತ್ತು ವೀಕೆಂಡ್ಸಲ್ಲಿ ಬರಲಿಕ್ಕಾಯಿತು. ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ. ಸ್ವರಸ್ಕಿ ಅಂತ ಒಂದು ಜ್ಯುವೆಲ್ಲರಿ ಶಾಪಿಗೆ ಬಂದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ, ಬ್ರಾಸ್ಲೆಟ್, ಚೈನು, ಸಿಂಪಲ್ ಆದ ಚೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ಬರ್ಡ್ಸ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು ತುಂಬ ಚೆನ್ನಾಗಿದ್ದಾರೆ. ಗಿಫ್ಟಿಂಗ್ ಕೊಡಲಿಕ್ಕೆ ಪರ್ಪಸ್ಗೆಲ್ಲ ತುಂಬ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ ಆದ ಸೆಟ್, ತುಂಬ ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ ಸೆಟ್. ಹಾಗೆಯೇ ಇಲ್ಲಿ ನೋಡ್ಬೋದು ನಿಮಗೆ ಬರ್ಡ್ಸ್ ಇದೆಲ್ಲ ಗ್ಲಾಸಲ್ಲಿ ಮಾಡಿರ್ತಾರೆ, ತುಂಬ ಚೆನ್ನಾಗದು. ಡಿಫ್ರೆಂಟ್ ಟೈಪ್ ಆಫ್ ಗ್ಲಾಸ್ ಅದು, ತುಂಬ ಚೆನ್ನಾಗಿ ಇತ್ತು. ಅದು ನನಗೆ ಅದು ಹೇಳಿ ಗೊತ್ತಾಗ್ತಿಲ್ಲ ಅದೇನಂತ. ಯಾರಿಗಾರು ಗೊತ್ತಿರೋ ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿದೆ ಆ ವರ್ಕೆಲ್ಲ, ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿ ಮಾಡಿದಾರಲ್ವ. ಈ ಥರ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಕೊಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ, ಕ್ಯೂಟಾಗಿತ್ತು. ಕ್ರಿಸ್ಟಲ್ ಅನಿಸುತ್ತೆ ಅದೆಲ್ಲ ನೋಡಿ, ಬ್ಯೂಟಿಫುಲ್ ಆಗಿದೆ ಇದೆಲ್ಲ. ಲವ್ ಬರ್ಡ್ಸ್ ಅದೆಲ್ಲ ಇತ್ತು, ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು ಬೇರೆ ಶಾಪಿಂಗ್ ಏನಾದ್ರು ಮಾಡೋಣ ಅಂತ ಹೋದು. ಇಲ್ಲಿ ಬೇಬಿ ಶಾಪ್ ಎಲ್ಲ ಇತ್ತು, ಹಾಗೆ ಮಕ್ಕಳಿಗೆ ಶೂ ಎಲ್ಲ ಬೇಕಿತ್ತು. ಸರಿ ಸ್ವಲ್ಪ ಪರ್ಚೇಸಿಂಗ್ ಮಾಡೋಣ ಅಂತೇಳಿ ಬಂದು. ಮಕ್ಕಳಿಗೆ ಗೊತ್ತಲ್ಲ, ಟಾಯ್ಸ್ ನೋಡಿದರೆ ಎಷ್ಟೇ ಡಾಲ್ಸ್ ಇದ್ದು ಮನೇಲಿ ಬಿಡಲ್ಲ, ಅದು ಬೇಕು ಇದು ಬೇಕಂತಿರ್ತಾರೆ. ಹಾಗೆ ಮಕ್ಕಳಿಗೂ ಡಾಲ್ ಎಲ್ಲ ತೊಗೊಂಡು ಹಾಗೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳಿ ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ಡೋನಟ್ಸ್ ಕೂಡ ಆಯಿತು, ಡೋನಟ್ಸ್ ಕೂಡ ತೊಗೊಂಡು. ಆಗಿತ್ತು ಡೋನಟ್ಸ್ ಮಾತ್ರ. ನನಗೆ ಡೋನಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಡೋನಟ್ಸ್ ಕೂಡ ತೊಗೊಂಡು. ಹಾಗೆ ಇಲ್ಲಿ ಬಂದು ಮಕ್ಕಳಿಗೆ ಶೂ ಬೇಕಿತ್ತು. ಇದು ಸೈಜ್ ಶೂ ಹೇಗಿದೆ ಅಂದರೆ ಒಂದು ಸೈಜ್ ಎಕ್ಸ್ಟ್ರಾ ಆಗುತ್ತಂತೆ ತೊಗೊಂಡ್ರೆ, ಸೈಜ್ ಆ ಥರ 1 ಇಂಚ್ ದೊಡ್ಡದಾಗುತ್ತೆ ಆ ಥರ ಶೂ ಇದು. ಸರಿ ನೋಡೋಣ ಅಂತ ಹೋದು. ಮಕ್ಕಳಿಗೆ ಯಾಕೋದು ಕಲರೆಲ್ಲ ಇಷ್ಟ ಆಗಲಿಲ್ಲ, ಹಾಗಾಗಿ ಬೇಡ ಅಂತೇಳಿ ನೆಕ್ಸ್ಟ್ ಪ್ಲೇಸಿಗೆ ಹೋದು. ಹಾಗೆಯೇ ಫುಡ್ ಕೋರ್ಟಿಗೆ ಹೋಗಿ ಊಟ ಮಾಡೋಣ ಅಂತೇಳಿ, ಫಸ್ಟ್ ಊಟ ಮುಗಿಸ್ಕೊಂಡು ಆಮೇಲೆ ಪ್ಲೇ ಏರಿಯಾಗೆ ಹೋಗೋಣ ಅಂತೇಳಿ ಈಗ ಫುಡ್ ಕೋರ್ಟಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಣ ಅಂತೇಳಿ. ನೋಡ್ಬೋದು ಇಲ್ಲಿ ಎಷ್ಟು ವೆರೈಟಿ ಸೀಸ್ಲೆಸ್ ಇದೆ ಅಂತ. ವೆಜ್ಜು, ನಾನ್ ವೆಜ್ಜು, ಪಾಸ್ತಾ ಸೀಸ್ಲೆಸ್ಸು, ಮೋಮೋಸ್ ಸೀಸ್ಲೆಸ್. ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ವೆರೈಟಿ ಸೀಸ್ಲೆಸ್ನ. ನೋಡಿದ್ರೆ ನಾನು ತಿನ್ನಬೇಕಂತ ಆಸೆ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಮಕ್ಕಳು ಕೂಡ ಪಿಜ್ಜಾ ಏನೋ ಬೇಕು ಅಂತೇಳಿ ಹಸ್ಬೆಂಡ್ ಪಿಜ್ಜಾ ಆರ್ಡ್ರ್ ಮಾಡೋಕೆ ಹೋದರು. ಈ ಸಲ ಡಿಫ್ರೆಂಟಾಗಿ ಏನೋ ಪಿಜ್ಜಾ ತಂದಿದ್ರು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಹಾಗೆ ನೋಡ್ಬೋದು
ಡೋನಟ್ಸ್ ಎಲ್ಲ ವೆರೈಟಿ ಆಫ್ ಡೋನಟ್ಸ್ ಎಲ್ಲ ಇದೆ. ನೋಡ್ಬೇಕಾದ್ರೆ ಆಸೆ ಆಗುತ್ತೆ ತಿನ್ಬೇಕಂದ್ರೆ, ಆದರೆ ರೇಟ್ ನೋಡಿದರೆ ಅಷ್ಟೇ ಇದೆ. ಹಾಗಾಗಿ ನಾವೀಗ ಪಿಜ್ಜಾ ಬೇಕು, ನಮ್ಮ ಪಾಪು ಒಂದ್ಸಲಿ ಡೋನಟ್ಸ್ ತಿಂದಾಯಿತು, ಮತ್ತೆ ಬೇಕು ಅಂತ ಕಾಯ್ತಾ ಇದ್ದಾಳೆ. ಹಾಗೆ ಹಸ್ಬೆಂಡ್ ಈಗ ನಮಗೆ ಚಿಕನ್ ವಿಂಗ್ಸು, ಮೀಟ್ ಬಾಲ್ಸ್ ಹಾಗೆ ಪಿಜ್ಜಾ ತಂದಿದ್ರು. ಇದೊಂಥರ ಡಿಫ್ರೆಂಟ್ ಆಗಿತ್ತು ಪಿಜ್ಜಾ, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ತುಂಬ ಟೇಸ್ಟಿ ಆಗಿತ್ತು ಅನ್ಬೋದು ಹೇಳ್ಬೋದು, ಚೆನ್ನಾಗಿತ್ತು. ಒಂದ್ಸಲಿ ಟ್ರೈ ಮಾಡೋಕ್ಕೆ ಚೆನ್ನಾಗಿದೆ. ಹಾಗೆ ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದರು. ಅದೆಲ್ಲ ಆದಮೇಲೆ ಮಕ್ಕಳು ಗೊತ್ತಲ್ಲ, ಮಾಲಿಗೆ ಬಂದರೆ ಐಸ್ ಕ್ರೀಮ್ ತಿಂದಲೇ ಇರ್ತಾರ. ನಾವು ಐಸ್ ಕ್ರೀಮ್ ಪ್ರಿಯರು, ಐಸ್ ಕ್ರೀಮ್ ಬೇಕು ಅಂತೇಳಿ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದು. ನಾನು ಜಾಕ್ ಫ್ರೂಟ್ ಫ್ಲೇವರ್ ತೊಗೊಂಡೆ, ತುಂಬ ಟೇಸ್ಟಿಯಾಗಿತ್ತು ಜಾಕ್ ಫ್ರೂಟ್ ಫ್ಲೇವರು, ಮ್ಯಾಂಗೋ ಫ್ಲೇವರು ಹಾಗೆ ಸ್ಟ್ರಾಬೆರಿ, ಚಾಕ್ಲೇಟ್, ಹೀಗೆ ವೆರೈಟಿ ತೊಗೊಂಡು ಒಬ್ಬೊಬ್ರು ಒಂದೊಂದು ತೊಗೊಂಡು. ಹಾಗೆ ಫ್ಯಾಮಿಲಿ ಜೊತೆ ಐಸ್ ಕ್ರೀಮ್ ತಿನ್ನೋ ಸಮಯ. ಮಕ್ಕಳು ಕೂಡ ಖುಷಿಯಾಗಿದ್ದಾರೆ. ಫ್ಯಾಮಿಲಿ ಜೊತೆ ಒಂದ್ಸಿನ ಈ ಥರ ಮಾಲಿಗೆ ಬಂದಾಗ ಎಂಜಾಯ್ ಮಾಡೋದು ಸಾಮಾನ್ಯವಾಗಿ ಖುಷಿಯಾಗಿ ಇರುತ್ತೆ. ಮಕ್ಕಳಿಗೂ ಕೂಡ, ಅವರು ಕೂಡ ಖುಷಿಯಾಗಿದ್ದರು. ಈಗ ಐಸ್ ಕ್ರೀಮ್ ತಿಂದು ಪ್ಲೇ ಏರಿಯಾಗೆ ಹೋಗಿ ಆಟ ಆಡೋದು ಅಂತೇಳಿ ಅವರು ಖುಷಿ ಎಂಜಾಯ್ ಮಾಡ್ತಿದ್ದಾರೆ. ಐಸ್ ಕ್ರೀಮ್ ನಾನು ಕೂಡ ಟೇಸ್ಟ್ ಮಾಡ್ತಿದ್ದೀನಿ. ಹಸ್ಬೆಂಡ್ ಸ್ಟ್ರಾಬೆರಿ ತೊಗೊಂಡ್ರು, ಹಾಗೆಯೇ ನಾನು ಜಾಕ್ ಫ್ರೂಟ್ ತೊಗೊಂಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು ಜಾಕ್ ಫ್ರೂಟ್, ನ್ಯಾಚುರಲ್. ಪಾಪು ಸ್ಟ್ರಾಬೆರಿ ತೊಗೊಂಡಿದ್ಲು, ತುಂಬ ಚೆನ್ನಾಗಿತ್ತು. ಈಗ ಐಸ್ ಕ್ರೀಮ್ ಎಂಜಾಯ್ ಮಾಡಿ ನಾವು ಮಕ್ಕಳ ಜೊತೆ ಪ್ಲೇ ಏರಿಯಾಗೆ ಹೋಗಿ ಸ್ವಲ್ಪ ಹೊತ್ತು ಆಟಾಡ್ಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಟೈಮ್ ಝೋನ್ ಅಂತ, ಅಲ್ಲಿಗೆ ಹೋಗಿ ಮಕ್ಕಳನ್ನ ಆಟಾಡ್ಸ್ಕೊಂಡು ಬರೋಣ ಅಂತ. ತುಂಬ ಚೆನ್ನಾಗಿದೆ ಮಕ್ಕಳು ಬಂದಾಗ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಇಲ್ಲಿ ಕಾರ್ಡಿಗೆ ಅಮೌಂಟ್ ಪೇ ಮಾಡಿ ತೊಗೊಳ್ಳೋವಂಥದ್ದು. ಸ್ವಲ್ಪ ಹೊತ್ತು ಆಟಾಡಿದ್ರು, ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿಗೆ ತುಂಬ ಖುಷಿ ಆಯಿತು. ಪ್ಲೇ ಏರಿಯಾಗೆ ಬಂದಿದ್ದೆ, ಊಟ ಮಾಡಿ ಮುಗಿಸಿ ನಾವು ಪ್ಲೇ ಏರಿಯಾಗೆ ಬಂದಿವೆಲ್ಲ, ತುಂಬ ಖುಷಿ. ಇಲ್ಲೆಲ್ಲ ನೋಡ್ಬೋದು, ನೀವೆಲ್ಲ ನೋಡಿರ್ತೀರಾ ಆಲ್ಮೋಸ್ಟ್, ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಕಾರ್ಡ್ಸ್ ನಾವು ಪ್ಲೇ ಹಾಕಿ ಆಟ ಆಡಿದರೆ ನಮಗೆ ಡಾಲ್ಸ್ ಎಲ್ಲ ಸಿಗುತ್ತೆ. ಹಾಗೆಯೇ ರಿಟರ್ನ್ ಗಿಫ್ಟ್ಸ್ ಕೂಡ ಕೊಡ್ತಾರೆ. ಟಿಕೆಟ್ಸ್ ಬರುತ್ತಲ್ಲ, ಆ ಟಿಕೆಟ್ಗೆ ರಿಟರ್ನ್ ಆಗಿ ಅವರು ಡಾಲ್ಸ್ ಆ ಥರ ಏನಾದ್ರು ಗಿಫ್ಟ್ ಕೊಡ್ತಾರೆ. ಇಬ್ಬರು ಆಟ ಆಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ತುಂಬ ಖುಷಿ. ನಮ್ಮ ಲಿಯೋರ ಅಂತೂ ಒಂದು ಕಡೆ ನಿಲ್ತಾ ಇಲ್ಲ, ಅದು ಬೇಡ ಇದು ಬೇಡ ಅಂತ ಎಲ್ಲ ಕಡೆ ಓಡಾಡ್ಕೊಂಡು ಆಟಾಡ್ತಿದ್ದಾಳೆ. ಹೀಗೆ ಮಕ್ಕಳಿಗೆ ಒಂದು ಟೈಮ್ ಪಾಸ್ ಆಗುತ್ತೆ ಇಲ್ಲಿ ಕರ್ಕೊಂಡು ಬಂದರೆ. ಇಲ್ಲಿ ನೋಡ್ಬೋದು ತುಂಬ ಜನ ದೊಡ್ಡವರು ಕೂಡ ಬರ್ತಾರೆ ಆಟಾಡಲಿಕ್ಕೆ, ಗಿಫ್ಟ್ಗೋಸ್ಕರನೇ ಬರ್ತಾರೆ ಅಲ್ಲಿ ಆಟಾಡಲಿಕ್ಕೆ. ಇದೆಲ್ಲ ನಿಮ್ಗೆ ನೋಡ್ಬೋದು, ಕ್ಯಾಚ್ ಮಾಡೋದು ಲಕ್ಕಿದ್ರೆ ನಿಮಗೆ ಸಿಗುತ್ತೆ, ಅದು ತುಂಬ ರೇರ್ ಆಗಿ ಸಿಗೋಂಥದ್ದು ಎಲ್ಲರಿಗೂ. ಹಾಗೆ ತುಂಬ ಚೆನ್ನಾಗಿದೆ ಪ್ಲೇ ಟೈಮ್ ಝೋನು. ಆಟಾಡಲಿಕ್ಕೆ ಮಕ್ಕಳಿಗೆ ಕರ್ಕೊಬಂದರೆ ಒಂದು ಟೈಮ್ ಪಾಸ್ ಆಗುತ್ತೆ. ವೀಕೆಂಡ್ಸಲ್ಲಿ ಬಂದು ಆಟಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕಾರ್ ರೇಸಿಂಗು ಎಲ್ಲ ಇದೆ ನೋಡಿ, ಬೈಕ್ ರೇಸ್, ಕಾರ್ ರೇಸ್ ಆ ಥರ ಎಲ್ಲ ಇದೆ. ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಒಂದು ಹಾಫ್ ಆನ್ ಅವರ್ ಟು 1 ಅವರ್ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡೋದು. ಕೇಳು, ಫಿಶ್ ದರ್ ಫಿಶ್, ಫಿಶ್ ದರ್ ಫಿಶ್, ಕರ
ವೀಕೆಂಡ್ಸಲ್ಲಿ ಮಕ್ಕಳು ಹಾಗೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ಏಷ್ಯನ್ ಮಾಲ್ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಫುಡ್ ಕೋರ್ಟಲ್ಲಿ ಫುಡ್ ಎಲ್ಲ ಕೂಡ ತುಂಬ ಟೇಸ್ಟಿಯಾಗಿ ಎಮ್ಮೆಯಾಗಿ ಇತ್ತು. ಟೈಮ್ ಝೋನಲ್ಲಿ ಮಕ್ಕಳ ಬರ್ಡೇ ಪಾರ್ಟಿ ಕೂಡ ಸೆಲೆಬ್ರೇಟ್ ಮಾಡ್ಬೋದು. ಅಲ್ಲಿ ನೋಡ್ಬೋದು ನೀವು, ಪಾರ್ಟಿ ಹಾಲ್ ಕೂಡ ಇದೆ. ಹಾಗೆ ಫುಡ್ ಕೂಡ ಅವರೇ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ಹಾಗೆ ಪ್ಲೇ ಏರಿಯಾದಲ್ಲಿ ನಿಮಗೆ ಆಟ ಆಡಲಿಕ್ಕೆ ಕೂಡ ಫೆಸಿಲಿಟಿ ಕೂಡ ಇರುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡೀಟೇಲ್ಸ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ ಯಾರಿಗಾರು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಬೇಕಾದ್ರೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಲೈಕ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.